ದಾಂಡೇಲಿ ನಗರದ ಹಳೆ ದಾಂಡೇಲಿಯಿಂದ ಪಟೇಲ್ ನಗರದವರೆಗೆ ಕುಡಿಯುವ ನೀರು ಪೂರೈಕೆ ಸ್ಥಗಿತ. ಶಾಲೆಗಳಿಗೆ ಹಾಗೂ ಸ್ಥಳೀಯರಿಗೆ ತೀವ್ರ ಸಂಕಷ್ಟ. ದಾಂಡೇಲಿ ನಗರದ ಹಳೆ ದಾಂಡೇಲಿ, ಸಾಮಿಲ್ ಚಾಳ, ದೇಶಪಾಂಡೆ ನಗರ ಮತ್ತು ಪಟೇಲ್ ನಗರಕ್ಕೆ ಕಳೆದ 3 ದಿನಗಳಿಂದ ಕುಡಿಯುವ ನೀರು ಪೂರೈಕೆಯಾಗದೆ ಸ್ಥಳೀಯವಾಗಿರುವ 4 ಶಾಲೆಗಳಿಗೆ ಹಾಗೂ ಸ್ಥಳೀಯ ನಿವಾಸಿಗಳಿಗೆ ತೀವ್ರ ಸಂಕಷ್ಟ ಎದುರಾಗಿದೆ. ಈ ಭಾಗದಲ್ಲಿ ಕುಡಿಯುವ ನೀರು ಸರಬರಾಜು ಮಾಡುವ ಪೈಪ್ಲೈನ್ನಲ್ಲಿ ಪೈಪ್ ಒಡೆದ ಹಿನ್ನೆಲೆಯಲ್ಲಿ ನೀರು ಪೂರೈಕೆಯಲ್ಲಿ ವ್ಯತ್ಯಯವಾಗಿದೆ. ಒಂದೇ ದಿನದಲ್ಲಿ ದುರಸ್ತಿಯಾಗಬೇಕಾದ ಈ ಕಾರ್ಯವನ್ನು 3 ದಿನಗಳಾದರೂ ನಗರಸಭೆ ಈವರೆಗೆ ಮಾಡದೇ ಇರುವುದರಿಂದ ನೀರು ಸರಬರಾಜು ಸದ್ಯಕ್ಕೆ ಸ್ಥಗಿತಗೊಂಡಿದೆ. ಈ ಪ್ರದೇಶದಲ್ಲಿ ಕನ್ನಡ ಹಿರಿಯ ಪ್ರಾಥಮಿಕ, ಉರ್ದು ಹಿರಿಯ ಪ್ರಾಥಮಿಕ, ಉರ್ದು ಪ್ರೌಢಶಾಲೆ ಸೇರಿದಂತೆ ಒಟ್ಟು 4 ಶಾಲೆಗಳಿದ್ದು ಈ ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿಯೂಟ ತಯಾರಿಸಲು ಹೆಣಗಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಸ್ಥಳೀಯ ಜನತೆಯ ಮನವಿಯ ಮೇರೆಗೆ ಮಾಜಿ ನಗರಸಭಾ ಸದಸ್ಯರಾದ ರಾಮ್ಲಿಂಗ್ ಜಾಧವ್ ಅವರು ನಗರಸಭೆಗೆ ಆಗ್ರಹಿಸಿ ಇಂದು ಮಂಗಳವಾರ ನಗರಸಭೆಯಿಂದ ನೀರಿನ ಟ್ಯಾಂಕ್ ಅನ್ನು ತರಿಸಿ ಶಾಲೆಗಳಿಗೆ ಹಾಗೂ ಸ್ಥಳೀಯ ಜನತೆಗೆ ಪೂರೈಸುವ ಕಾರ್ಯವನ್ನು ಮಾಡಿದ್ದಾರೆ. ಕುಡಿಯುವ ನೀರು ಪೂರೈಕೆಯಾಗದೇ ಇರುವುದರಿಂದ ದೈನಂದಿನ ಜನಜೀವನಕ್ಕೆ ಸ್ಥಳೀಯವಾಗಿ ತೀವ್ರ ತೊಂದರೆಯಾಗಿದ್ದು, ನಗರಸಭೆ ಕೂಡಲೇ ಈ ಬಗ್ಗೆ ಅಗತ್ಯ ಕ್ರಮವನ್ನು ಕೈಗೊಂಡು ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿದೆ. ಸ್ಥಳೀಯ ಸಾರ್ವಜನಿಕರು ಇಂದು ಮಂಗಳವಾರ ಮಧ್ಯಾಹ್ನ 12:30 ಗಂಟೆ ಸುಮಾರಿಗೆ ಕುಡಿಯುವ ನೀರಿನ ಸಮಸ್ಯೆಯಾಗುತ್ತಿರುವ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿ ಈ ಕೂಡಲೇ ದುರಸ್ತಿ ಮಾಡಿ ಸಕಾಲಕ್ಕೆ ನೀರು ಪೂರೈಕೆಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳುವಂತೆ ನಗರಸಭೆಯನ್ನು ಆಗ್ರಹಿಸಿದ್ದಾರೆ. ಇವತ್ತಿಗೆ 3ನೇ ದಿನ ಹಳೆ ದಂಡೆಯಲ್ಲಿ ನೀರಿಲ್ಲ. ಇಲ್ಲಿ ಒಂದು ಉರ್ದು ಸ್ಕೂಲ್ ಇದೆ, ಕನ್ನಡ ಸ್ಕೂಲ್, ಪ್ರೈಮರಿ ಸ್ಕೂಲ್ ಇದೆ. ಇಲ್ಲಿ ಊಟದ್ದೆಲ್ಲ ಇದ್ರ ಸಲ ನೀರು ಸಮಸ್ಯೆ ಆಗಿದೆ. ಕಡೆಗೆ ನಾವು ಕೇಳಿದಾಗ ಅವರು ಇಲ್ಲ ಒಂದಿನ ಆದ್ಮೇಲೆ ನೀರು ಬರುತ್ತೆ ಅಂತ ಹೇಳಿದ್ರು. ಅವರು ಕಡೆಗೆ ಈಗ ಇದು ಪೈಪ್ಲೈನ್ ದುರಸ್ತಿ ಇದ್ದಿದ್ದು ಕೆಲಸ ಮಾಡಿದ್ರು, ಮತ್ತು ಬೇರೆ ಕಡೆನೂ ಪೈಪ್ಲೈನ್ ಹೊಡಿದಿದೆ ಅಂತೇಳಿ ನಮ್ಗೆ ಇಂಟಿಮೇಷನ್ ಕೊಟ್ಟರು ಅವರು. ಕಡೆಗೆ ಬೆಳಿಗ್ಗೆ ನಾವು ನಮ್ಮ ಮಾಜಿ ಕೌನ್ಸಿಲರ್ ಆದ ರಾಮ್ಲಿಂಗ್ ಜಾಧವ್ ಅವರಿಗೆ ತಿಳಿಸಿದ್ವಿ. ಕಡೆಗೆ ಅವರು ನಾವು ಹೇಳಿದ್ವಿ ಶಾಲೆಗೆಲ್ಲ ನೀರಿಲ್ಲ ಮತ್ತು ಸ್ಥಳೀಯರಿಗೆಲ್ಲ ನೀರಿಲ್ಲ ಅಂದ್ಕೂಡೆ ಅವರು ಬೆಳಿಗ್ಗೆ ನಮ್ಮದು ಮಾತಿಗೆ ಸ್ಪಂದನೆ ಕೊಟ್ಟು ಒಂದು ನೀರಿನ ಟ್ಯಾಂಕ್ ತರಿಸಿದ್ರು. ಕಡೆ ಇದು ಎಷ್ಟು ದಿನ ಹೋಗುತ್ತೆ ಅಂತ ಕೇಳಿದ್ರೆ ಇಲ್ಲ ನಾವು ಇವತ್ತು ಸಾಯಂಕಾಲ ಮಟ್ಟ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಕೊನೆ ಪಕ್ಷ 1 ತಿಂಗಳ ಒಳಗಡೆ ಆದ್ರೆ ಆಗ್ಬೋದಾ? ಇಲ್ಲ ಹೇಳಿದ್ದಾರೆ, ಇಂಟಿಮೇಷನ್ ಕೊಟ್ಟಿದ್ ಕೂಡ ಇಲ್ಲ ನಾವು ರೆಡಿ ಮಾಡಿದ್ವಿ. ಕಡೆ ಮತ್ತೊಂದು ಪೈಪ್ಲೈನ್ ಇದಾಗಿದೆ ಅಂತ ಹೇಳಿದ್ರು ಅವರು. ಬಸ್ ಡಿಪೋ ಹತ್ರ ಇದಾಗಿದೆ, ನಾವು ನಾಳೆ ಇವತ್ತು ಸಂಜೆ ಸಾಯಂಕಾಲ 4 ಗಂಟೆ ಮಟ್ಟ ಬಿಡ್ತೇವೆ ಅಂತ ಹೇಳಿದ್ದಾರೆ. ಕೇವಲ ಓಲು ದಾಂಡೇಲಿ ಮಾತ್ರ ಅಲ್ಲ, ಓಲು ದಾಂಡೇಲಿ, ಹಳೆ ದಾಂಡೇಲಿ, ಪಟೇಲ್ ನಗರ, ಹಳೆ ಪಟೇಲ್ ನಗರ, ಹಳೆ ದಾಂಡೇಲಿ, ದೇಶಪಾಂಡೆ ನಗರ ಎಲ್ಲ ಸ್ವಾಮಿ ಚಾಳ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಟೋಟಲ್ 4 ವಾರ್ಡ್ ಬರ್ತಾವ ಸರ್. ಇದಕ್ಕೆ 4 ವಾರ್ಡ್ಗೆ ನೀರಿನ ಸಮಸ್ಯೆ ಆಗಿದೆ. ಸಂದೀಪ್ ನಾಯ್ಕ್ ಅಂತೇಳಿ ಇಲ್ಲಿಂದ ನಳ ಬಂದಿಲ್ಲ ದಾಂಡೇಲಿ, ಹಳೆ ದಾಂಡೇಲಿ ಒಳಗೆ. ಇಲ್ಲಿ ಕನ್ನಡ ಶಾಲೆ ಮತ್ತು ಉರ್ದು ಶಾಲೆ ಇದೆ. ಮತ್ತು ಆಮೇಲೆ ನಾವು ನೋಡಿದ್ರೆ ನೀರು ತುಂಬಿಲ್ಲ. ನಮ್ಗೆ ಒಂದು ಇಂಟಿಮೇಷನ್ ಕೊಟ್ಟಿಲ್ಲ ಏನಾಗೈತೆ ಅಂತ ಹೇಳಿ ನಳದ ಬಗ್ಗೆ. ಆಮೇಲೆ ನೋಡಿದ್ರೆ 3ನೇ ದಿವಸ ಆದಮೇಲೆ ಈಗ ಗೊತ್ತಾಗತ್ತೈತಿ ನಳದ ಪೈಪ್ ಹೊಡೆದೈತೆ ಅಂತೇಳಿ. ಅಲ್ಲಿ ವಾಟರ್ ನಮ್ದು KSRTC ಡಿಪೋ ಕಡೆ ಈಗ ಹಂಗೆ ಆಯ್ತು ಅಂದೇಳಿ ಸರ್. ನೀರಿನ ಸಮಸ್ಯೆ ಆಗಿ ನಮಗೆ ತುಂಬ ತೊಂದರೆ ಆಗತ್ತೈತಿ. ನೀರು ನೋಡ್ರಿ, ಟ್ಯಾಂಕ್ ಒಂದು ಬಂದಿದೆ. ಮುನ್ಸಿಪಾಲ್ಟಿಗೆ ಹೇಳಿದ್ರಿ. ಇವ್ರು ಹೇಳಿದ್ಮೇಲೆ ಫೋನ್ ಮಾಡಿದ್ಮೇಲೆ ಒಂದು ಟ್ಯಾಂಕ್ ಶಾಲೆಗೆ ಕಳಿಸ್ಕೊಟ್ರೆ. ಈಗ ಅಲ್ಲಿ ಉರ್ದು ಶಾಲೆಗೆ ಇನ್ನೂ ಬಂದಿಲ್ಲ ರೀ ಇನ್ನೊಂದು ಟ್ಯಾಂಕ್. 2 ಶಾಲೆ ಇದೆ ಅಲ್ಲಿ. 2 ಶಾಲೆ ಇದೆ ಸರ್. ಪ್ರೈಮರಿ ಹಳೆ ಶಾಲೆ ಇದೆ ನಮ್ದು ಓಡದಾಂಡೇಲಿದೆ. ಇನ್ನೂ ಮಟ್ಟ ನೀರಿನ ಪ್ರಾಬ್ಲಮ್, ಮಕ್ಕಳಿಗೆ ಪ್ರಾಬ್ಲಮ್ ಆಗಿದ್ದೆ. ಬಾತ್ರೂಮ್ ಹೋಗೋದಾಯ್ತು, ನೀರಿಗೆ ಕುಡಿಯಾಕ, ಅನ್ನ ದಾಸೋಗಿ ಎಲ್ಲ ಪ್ರಾಬ್ಲಮ್ ಆಗ್ಬಿಟ್ಟೈತೆ ನೀರ್ಲಿಂದ. ಈಗ ರಿಪೇರಿ 1 ತಿಂಗಳಾದ್ರೂ ಆಗ್ಬೋದು. ರಿಪೇರಿ ಆಗ್ಲಿಕ್ಕೆ ಅದು 2 ತಿಂಗಳು ಆಗ್ಬೋದು ಅಥವಾ 1 ವರ್ಷ ಆಗ್ಬೋದು, ಏನು ಗೊತ್ತಿಲ್ಲ ಸರ್. ನಿನ್ನೆ ಹೇಳಿದಾಗ 3 ದಿವಸ ಅಂತ ಹಿಡಿತಿದ್ದಾರೆ. ಈಗ ಯಾವಾಗ ಆಗ್ತಿತ್ತು ಅಂತ ಹೇಳಿ ದೇವ್ರಿಗೆ ಗೊತ್ತಿರಿ. ಅದ ನಮ್ಮ ಹೆಸರು? ನಮ್ಮ ಹೆಸರು ವಿಜಯಕುಮಾರ್ ಅಂತ ಹೇಳಿ ಸರ್. ನೀರಿಲ್ಲ ರೀ ನಮ್ಗೆ. 3 ದಿನ ಆಯ್ತು ಇಲ್ಲಿ ನೀರಿಲ್ಲ ಸಮಸ್ಯೆ ಆಯ್ತು. ನಾವು ನೀರು ಕುಡಿಲಿಕ್ಕಿಲ್ಲ, ಚಾ ಇಲ್ಲ, ಊಟ ಇಲ್ಲ. 3 ದಿನದಿಂದ ಬಹಳ ಗೋಳಾಟದಿಂದ ಇದೇವ್ರಿ. ಇವತ್ತು ಬರ್ತೈತೆ ಅಂದ್ರು ಇವತ್ತು ಬರ್ಲಿಲ್ಲ ನಮಗೆ ನೀರು. ಲಾಸ್ಟ್ಗೆ ಟ್ಯಾಂಕರ್ ಬಂತು. ಲಾಸ್ಟ್ಗೆ ಸಾರಿಗೆ ಟ್ಯಾಂಕರ್ ಬಂತು. ಅದರಿಂದ 1-2 ಕೊಡ ತಗೊಂಡಿದ್ದೇವ್ರಿ. ಶಾಲೆಗೆ ಮಕ್ಕಳ ಸಲುವಾಗಿ ಬಂದಿರೋ ಟ್ಯಾಂಕರ್ ಇಂದ ಅದೇ ಮಕ್ಕಳಿಗೆ ಬಂದಿರೋ ಟ್ಯಾಂಕರ್ ಲಿಂದ ನಾವು ಅದು ಅವ್ರ ಪುಣ್ಯ ನಮ್ಗೆ. ಹೆದರಿರಿ. ಮತ್ತೆ ಅವ್ರು ಅದು ಬಿಡ್ಲಿಲ್ಲ ಅಂದ್ರೆ ನೀರಿಲ್ಲ ನಮ್ಗೆ. ಮರಿಯಮ್ಮ ಉರ್ದು ಸ್ಕೂಲ್ ಬಂದಿಲ್ಲ. ಕಷ್ಟ ಆಗಿದೆ ಎಲ್ಲರಿಗೂ. ಹಳೆ ದಾಂಡೇಲಿ ಮಕ್ಕಳು ಮರಿ ಇದ್ದವ್ರು ಎಲ್ಲರಿಗೂ ಸಮಸ್ಯೆ ಇದೆ ನೀರಿಗೆ. ಹಿಂಗಾದ್ರೆ ಹೆಂಗ ಅಂತ ನಮ್ಗೆ. ಸರ ದಯವಿಟ್ಟು ಹೇಳ್ತೇನ್ರಿ, 3 ದಿವಸ ಆಯ್ತ ನೀರಿಲ್ರಿ.
ನಮ್ಮ ಮನಿ ಒಳಗೆ ಹೆಂಗೋ ನಡೀತೈತಿ. ಶಾಲೆ ಮಕ್ಕ ಕನ್ನಡ ಉರ್ದು ಶಾಲೆಗ ನೀರೇ ಇಲ್ರಿ. ಬೆಳಗ್ಗೆ ಸಂದೀಪ್ ನಾಯ್ಕ ಕೇಸ್ ಒಂದು ಟ್ಯಾಂಕ್ ಪಾಪ ರಮ್ಮಿಂಗ್ ಮಾಮಾಗ ಹೇಳಿ ಒಂದು ಟ್ಯಾಂಕ್ ತರಿಸಿದಾರ್ರಿ. ಅದ್ರೊಳಗನ ನಾವೆಲ್ಲಾರು ಪೂರ್ಣ ಜನ ಸಾರ್ವಜನಿಕ ತುಂಬಿಕೊಂಡಿವ್ರಿ. ಅವ್ರದ್ದು ಐತ್ರಿ, ನಮ್ದು ಐತ್ರಿ, ಎಲ್ಲಾರ್ದು ಐತ್ರಿ. ನಿಮ್ಮ ಹೆಸರೇನಮ್ಮ? ಸತ್ಯವತಿ ಪಾಂಡುರಂಗ ನಾಯ್ಕ. ಸತ್ಯ ಮಾತಾಡಿದ್ರಿ.